ಅದಕ್ಕೆ ಅದಕ್ಕೆ ಯಾಕೆ ಕೂತಿದ್ದೀರಾ? ಏನೂ ಇಲ್ಲ ಕವಿತಾ, ಯಾಕೋ ತುಂಬ ಬೇಜಾರಾಗ್ತಿದೆ, ಸುಮ್ಮನೆ ಕೂತ್ಕೊಂಡೆ ಅಷ್ಟೆ. ಯಾಕದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಈಗೇನು ಅಂಥದ್ದು ಆಗಿಲ್ಲ ಅಲ್ವಾ, ತಲೆ ಕೆಡ್ಸ್ಕೊಬೇಡಿ. ಇವಾಗೇನೂ ಆಗಲಿಲ್ಲ ಕವಿತಾ, ಆದರೆ ಆಗ್ಬಿಟ್ಟಿದ್ರೆ ಯೋಚನೆ ಮಾಡು. ನಾನೇನಾದರೂ ನಿನ್ನ ಅವನ ಜೊತೆ ಮದುವೆ ಮಾಡಿಬಿಟ್ಟಿದ್ರೆ, ಆಮೇಲೆ ಅವ್ನಿಗೆ ಮದುವೆ ಆಗಿದೆ ಮಗುವಿದೆ ಅಂತ ಗೊತ್ತಾಗಿದ್ರೆ ಏನು ಮಾಡಬೇಕಿತ್ತು ಕವಿತಾ? ನನಗದನ್ನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ನಿನ್ನ ಜೀವನನ ನಾನೇ ನನ್ನ ಕೈಯಾರೆ ಹಾಳು ಮಾಡಿಬಿಡ್ತಿದ್ನಲ್ಲ ಕವಿತಾ, ಅದನ್ನು ಹೇಗೆ ಸರಿ ಮಾಡೋಕ್ಕಾಗ್ತಿತ್ತು? ಅಯ್ಯಪ್ಪ, ಅದನ್ನ ನೆನೆಸ್ಕೊಂಡ್ರೆ ನಂಗೆ ತುಂಬ ಭಯ ಆಗ್ತಿದೆ. ಅವನ್ನ ಮಾತ್ರ ನಾನು ಈ ಜನ್ಮದಲ್ಲ, ಯಾವ ಜನ್ಮದಲ್ಲೂ ಕ್ಷಮಿಸಲ್ಲ, ಯಾವ ಜನ್ಮದಲ್ಲೂ ಕ್ಷಮಿಸಲ್ಲ. ಅವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಕವಿತಾ. ಅಲ್ಲಿ ತನಕ ನಂಗೆ ನೆಮ್ಮದಿ ಇಲ್ಲ. ಅದಕ್ಕೆ ಈಗ ಆ ಥರ ಆಗಿಲ್ಲ ಅಲ್ವಾ? ನೀವಂತೂ ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ. ಆ ನಂಬಿಕೆ ನನಗಿದೆ. ಅದಕ್ಕೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ. ನೀವು ನನಗೋಸ್ಕರ ಕೇರ್ ತೊಗೋತಿದ್ದು, ನನಗೇನು ಆಗಬಾರ್ದು, ನನಗೇನು ಅನ್ಯಾಯ ಆಗಬಾರ್ದು ಅಂತ ನೀವು ಎಷ್ಟೊಂದು ರಿಸ್ಕ್ ತೊಗೊಂಡಿದ್ದೀರಾ. ಅದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ನಿಮ್ಮ ಬಗ್ಗೆ ನಂಬಿಕೆ ಇರೋದಕ್ಕೆ, ನಿಮ್ಮ ಮೇಲೆ ನನಗಷ್ಟು ಪ್ರೀತಿ ಇರೋದಕ್ಕೆ ನೀವು ಹೇಳಿದ ಹುಡುಗನ ನನಗಿಷ್ಟ ಇಲ್ಲ ಅಂದರೆ ಒಪ್ಕೊಂಡಿದ್ದೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಈ ಥರ ಎಲ್ಲ ಆಗುತ್ತೆ ಅಂತ ನಿಮಗೂ ಗೊತ್ತಿರಲಿಲ್ಲ ಅಲ್ವಾ? ನೋಡಿ, ಈಗೆಲ್ಲ ಸರಿ ಹೋಗಿದೆ. ನೀವು ಈಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ? ಅವ್ರಿಗೆ ಸರಿಯಾಗಿ ತಕ್ಕ ಶಿಕ್ಷೆ ಕೊಡಿಸ್ಬೇಕು ಅಷ್ಟೇ. ಅದಕ್ಕೇನು ಯೋಚನೆ ಮಾಡಿದ್ರಿ? ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಕವಿತಾ. ಅವ್ನ ಹೆಂಡತಿಗೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಅವಳು ತುಂಬ ಸ್ಟ್ರಾಂಗ್ ಇದ್ದಾಳೆ. ಅವಳು ಖಂಡಿತ ಅವನ್ನ ಸುಮ್ಮನೆ ಬಿಡಲ್ಲ. ಅಷ್ಟೇ ಅಲ್ಲ, ನಾನು ಇದನ್ನೆಲ್ಲ ನೋಡ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದಾಳೆ. ಅವ್ನಿಗೇನು ಸರಿಯಾದ ಪಾಠ ಕಲಿಸ್ಬೇಕು ಅವಳು ಕಲಿಸ್ತಾಳೆ. ಅವ್ನಿಗಿನ್ನೂ ಇದೆಲ್ಲ ಏನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನನಗವ್ನು ಫೋನು ಮಾಡಿಲ್ಲ. ಹೌದಾ? ಅವ್ನ ಹೆಂಡತಿಯವ್ರಿಗೆ ಫೋನ್ ಮಾಡಿಲ್ವಾ? ಈ ಥರ ಎಲ್ಲ ಆಗಿರೋ ವಿಷಯ ಹೇಳಿಲ್ವಾ? ಹಾಗಿದ್ರೆ ತುಂಬ ಬುದ್ಧಿವಂತೆ ಕವಿತಾ. ಹೇಗೆ ಅವನ್ನ ಸರಿಯಾಗಿ ಹಿಡಿಬೇಕೋ ಹಾಗೆ ಹಿಡಿತಾಳೆ. ಅವಳಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಾವು ಸುಮ್ಮನೆ ಯೋಚನೆ ಮಾಡೋದು ಬೇಡ. ಅವ್ನಿಗೇನು ಶಿಕ್ಷೆ ಕೊಡಿಸ್ಬೇಕು ಖಂಡಿತ ಅವಳು ಕೊಡಿಸ್ತಾಳೆ. ನಾನು ಪ್ರಾಮಿಸ್ ಮಾಡಿದ್ದಾಳೆ. ಅವಳು ತುಂಬ ಸ್ಟ್ರಾಂಗ್ ಇದ್ದಾಳೆ. ಹಾಗಿದ್ರೆ ಸರಿ. ಅದಕ್ಕೆ ಹೆಣ್ಮಕ್ಳು ಅಂದರೆ ಏನು ಅಂದ್ಕೊಂಡಿದ್ದಾನೆ ಅವನು? ಹಾಂ, ಅಲ್ಲೊಂದು ಮದುವೆ ಇಲ್ಲೊಂದು ಮದುವೆ, ಓದ್ ಕಡೆ ಎಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಹೆಣ್ಮಕ್ಳೇನು ಬಿಟ್ಟು ಬಿದ್ದಿದ್ದಾರಾ? ಸ್ವಲ್ಪನಾದ್ರೂ ಮನುಷ್ಯತ್ವ ಮಾನವೀಯತೆ ಅಂತ ಇದೆಯಾ? ಥೂ, ಇಂಥ ಜನ್ಮಗಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ, ತಂದೆ ತಾಯಿಗಳಿಗೂ ಮರ್ಯಾದೆ ಕೊಡಲ್ಲ, ಅವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಹೆಂಡ್ತಿರು ಮಾತ್ರ ಬೇಕು ಇವ್ರುಗಳಿಗೆ. ಇವ್ರಿಗೆ ಏನು ಮಾಡ್ಬೇಕದಕ್ಕೆ? ಅದಕ್ಕೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಅವ್ರ ವೈಫ್ಗೆ ಎಲ್ಲ ಸರಿಯಾಗಿ ಹೇಳಿದ್ದೀನಿ ಕವಿತಾ. ಖಂಡಿತ ಅವಳು ಬಿಡಲ್ಲ. ನಾನು ಬಿಟ್ಟರು ಅವಳು ನನಗೇನು ಹೇಳಿದ್ಲು ಗೊತ್ತಾ? ನೀವು ಬಿಟ್ಟರು ನಾನು ಬಿಡಲ್ಲ ಅಂತ ಹೇಳಿದಾಳೆ. ಖಂಡಿತ ನನಗೆ ಸರಿಯಾಗಿ ಶಿಕ್ಷೆ ಕೊಡ್ತಾಳೆ. ಯಾಕೆಂದರೆ ಪಾಪ ಅವಳಿಗೆ ಅಪ್ಪ ಅಮ್ಮ ಅಂತ, ಅವಳವರು ಅಂತ, ತನ್ನೋರು ಅಂತ ಹುಡುಗಿಗೆ ಯಾರೂ ಇಲ್ಲ. ಇವನನ್ನೇ ನಂಬ್ಕೊಂಡಿದ್ದಾಳೆ. ಇವನನ್ನೇ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಚೆನ್ನಾಗಿರ್ಬೇಕು ಅಂತ ಕನಸು ಕಟ್ಕೊಂಡಿದ್ದಾಳೆ. ಬೇರೆ ಯಾರೂ ಇಲ್ಲ ಹುಡುಗಿಗೆ. ಅಂಥ ಹುಡುಗಿಗೆ ಮೋಸ ಮಾಡಿದ್ರೆ ಇವನು ಸುಮ್ಮನೆ ಬಿಟ್ಬಿಡ್ತಾಳಾ ಹೇಳು? ಅದರಲ್ಲೂ ಅವಳು ನಮ್ಮ ಥರ ಕನ್ನಡದವರಲ್ಲ, ಕರ್ನಾಟಕದ ಹುಡುಗಿರ್ತಾರ. ಅಯ್ಯೋ ಪಾಪ ಅಂತ ಯೋಚನೆನೂ ಮಾಡಲ್ಲ. ಅವ್ರು ತುಂಬ ಸ್ಟ್ರಾಂಗ್ ಇರ್ತಾರೆ. ಎಂಥ ಡಿಸಿಷನ್ ಬೇಕಾದರೂ ತಗೋತಾರೆ. ಒಳ್ಳೇದಕ್ಕೆ ತುಂಬ ಒಳ್ಳೆ ಕೆಲಸ. ಅಂದರೆ ನೀವು ಯೋಚನೆ ಮಾಡಬೇಡಿ ಅಷ್ಟೇ ನಾನು ಹೇಳೋದು. ಸರಿ ಕವಿತಾ, ಆಯಿತು, ಏನು ಯೋಚನೆ ಮಾಡಲ್ಲ ಬಿಡು. ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಆರಾಮಾಗಿರೋ ಆಯಿತಾ? ಸಾರಿ. ನೀವು ಪದೇ ಈ ಥರ ಯೋಚನೆ ಮಾಡಿಕೊಂಡು ಸಾರಿ ಕೇಳ್ಕೊಂಡು ಕೂತ್ಕೊಂಡ್ರೆ ನಾನು ಸುಮ್ಮನೆ ಇರೋಲ್ಲ ನೋಡಿ. ನೀವು ಹಿಂಗೆಲ್ಲ ಇರಬಾರ್ದು. ಅದಕ್ಕೆ ನೀವು ಆ್ಯಕ್ಟಿವ್ ಆಗಿ ಮೊದಲು ಥರ ಖುಷಿಯಾಗಿರಬೇಕು ಆಯಿತಾ? ನೋಡಿ, ಈ ಸಪ್ಪೆ ಮುಖನ ಈಗಲೇ ತೆಗೀರಿ. ಅದಕ್ಕೆ ನಗಬೇಕು, ಸ್ವಲ್ಪ ನಗಿ. ಆಯಿತು ಕವಿತಾ, ಸರಿ. ಅದಕ್ಕೆ ನಂಗೆ ಟೈಮ್ ಆಯಿತು, ನಾನು ರೆಡಿ ಆಗ್ತೀನಿ. ನೀವು ಬನ್ನಿ ಆರಾಮಾಗಿ. ಯಾವುದು ಫೋನ್ ಬರ್ತಿದೆ? ಓ ಇವನಾ? ಮಾಡ್ತೀನಿ. ಹಾಯ್ ಪಿಂಕಿ, ಹೇಗಿದೆಯಾ? ಏನು ಸಮಾಚಾರ? ನೆನ್ನೆಯಿಂದ ಫೋನೇ ಮಾಡಿಲ್ಲ. ಮತ್ತು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನು? ಮೋಸ್ಟ್ಲಿ ಎಂಗೇಜ್ಮೆಂಟ್ ಬ್ಯುಸಿಲಿದ್ದೀರಾ ಅನ್ಸುತ್ತೆ. ಹೇಗೆ ನಡೀತಾ ಇದೆ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಎಲ್ಲ? ಅಲ್ಲ ಪಿಂಕಿ, ನಾಳೆನೇ ಎಂಗೇಜ್ಮೆಂಟು. ನೀನು ನನಗೆ ಅವ್ರ ಕವಿತಾ ಅವ್ರದ್ದು ನಂಬರು ಕೂಡ ಕೊಡಲಿಲ್ವಲ್ಲ? ಏನು ಕತೆ ನಿಂದು? ಎಂಗೇಜ್ಮೆಂಟ್ ಎಲ್ಲ ಆದರೂ ಕೊಡ್ತೀರಾ ಏನು? ಹಾಂ ಕೊಡ್ತೀನಿ, ಕಮ್ಮರು ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಪ್ರಿಪ್ರೇಷನ್ ತುಂಬ ಜೋರಾಗಿ ನಡೀತಾ ಇದೆ. ನಿಮ್ಮನೆ ಏನು ಪಿಂಕಿ ಹಿಂಗೆ ಹೇಳ್ತಿದ್ಯಾ? ಎಂಗೇಜ್ಮೆಂಟ್ ನಿಮ್ಮನೆ ಹೇಳ್ತಾನೆ, ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು. ನಮ್ದೆಲ್ಲ ಏನಿರುತ್ತೆ? ಹೌದೌದು. ಮತ್ತೆ ಎಂಗೇಜ್ಮೆಂಟ್ಗೆ ಎಲ್ಲರೂ ಬರ್ತಾ ಇದ್ದಾರಾ? ಎಲ್ರಿಗೂ ಹೇಳಿದೆ ತಾನೆ? ಹಾಂ, ಇಲ್ಲಿ ಫ್ರೆಂಡ್ಸು ಮತ್ತು ನಮ್ಮ ಚಿಕ್ಕಮ್ಮಗೂ ಹೇಳಿದ್ದೀನಿ ಬರ್ತೀನಿ ಅಂತಿದ್ದಾರೆ. ನೋಡಬೇಕು. ನಮ್ಮ ಅಪ್ಪ ಅಮ್ಮ ಅಂತೂ ಬರ್ತಾರೆ, ಅವ್ರ ತಾನೇ ಮೈನ್. ನಿಮಗೆ ಇನ್ನೇನಾಗಬೇಕು? ಎಲ್ಲರೂ ಬರ್ತೀವಿ. ಗ್ರ್ಯಾಂಡಾಗಿ ಏನು ಬೇಡ, ಸಿಂಪಲಾಗಿ ಮಾಡಿ. ಅದನ್ನೇ ತಾನೇ ನಾನು ಅವತ್ತಿಂದ ಹೇಳ್ತಿರೋದು. ಅಯ್ಯೋ, ನಿನ್ನಂಥ ಫಾರಿನಲ್ಲಿರೋ ಹುಡುಗನಿಗೆ ಅಷ್ಟು ಸಿಂಪಲಾಗಿ ಎಂಗೇಜ್ಮೆಂಟ್ ಮಾಡಿದ್ರೆ ಆಗುತ್ತಾ? ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಬಾ, ತಲೆ ಕೆಡಿಸ್ಕೋಬೇಡ. ಏನು ಪಿಂಕಿ, ಏನು ಒಂಥರ ಮಾತಾಡ್ತಿದ್ಯಾ? ಕೋಪ ಮಾಡ್ಕೊಂಡಿದ್ಯಾ ನನ್ನ ಮೇಲೆ? ಅಯ್ಯೋ, ನಿನ್ನ ಮೇಲೆ ಕೋಪನ? ನಿನ್ನಂಥ ಒಳ್ಳೆ ಮನುಷ್ಯನ ಈ ಪ್ರಪಂಚದಲ್ಲೇ ನೋಡಿಲ್ಲ ನಾನು. ಅಂಥದ್ರಲ್ಲಿ ಕೋಪ ಮಾಡ್ಕೊಳ್ಳೋದಂದ್ರೆ ಹೇಗೆ? ಪಾಪ, ಎಷ್ಟು ಒಳ್ಳೆಯವನು ನೀನು. ನಿನ್ನಂಥ ಒಳ್ಳೆಯವನಿಗೆ ನೀನೇ ಕೊಟ್ಟು ಮದುವೆ ಮಾಡ್ತಿದ್ದೀನಿ. ಅದು ತುಂಬ ಗ್ರೇಟ್ ಅಲ್ವಾ? ಏನಾಗಿದೆ ನಿನಗೆ? ಯಾಕೆ ಒಂಥರ ಮಾತಾಡ್ತಿದ್ಯಾ? ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ?
ಏನಿರುತ್ತೋ ಮನೆ ಹಾಳ. ಥೂ, ನಿನ್ನ ಜನ್ಮಕ್ಕೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನಾರ ಇಲ್ವೇನೋ ನಿನಗೆ? ಹಾಂ, ನಿನ್ನಂಥ ನೀಚನಿಗೆ ನನ್ನ ನಾದ್ನಿ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಲ್ಲೋ. ನನ್ನ ನಾದ್ನಿ ಎಷ್ಟು ಒಳ್ಳೆಯವಳು ಗೊತ್ತೇನೋ, ಎಷ್ಟು ಒಳ್ಳೆಯವಳು ಗೊತ್ತಾ? ಅಂಥ ಒಳ್ಳೆ ಹುಡುಗಿನ ನಿನ್ನಂಥ ಕೆಟ್ಟ ಹುಳುಕ್ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ನಲ್ಲ ನಾನು. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ಪಿಂಕಿ, ಏನಾಗಿದೆ ನಿನಗೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನೇನು ಮಾಡಿದೆ? ನೀನು ತಲೆಗಿಲಿ ಕೆಟ್ಟಿದ್ಯಾ ನಿನಗೆ? ನೋಡು, ನಾಳೆನೇ ಎಂಗೇಜ್ಮೆಂಟ್ ಇರೋದು. ಸುಮ್ಮನೆ ಏನೇನೋ ಮಾತಾಡಿ ಹುಚ್ಚಿದಾರೆ ಆಡ್ಬೇಡ. ಏನಾದರೂ ದುಡ್ಡು ಕಾಸು ಬೇಕಾದ್ರೆ ಹೇಳು. ಏನು ಅನ್ಕೊಂಡಿದ್ಯಾ? ಏನು ಗತಿ ಇಲ್ಲ ನಮ್ಗೆ ಅನ್ಕೊಂಡಿದ್ಯಾ? ನಮ್ಮಪ್ಪ ಕೋಟ್ಯಾಧೀಶ್ವರ ಗೊತ್ತು ತಾನೆ. ನಮ್ಮ ಅತ್ತೆ ಮನೇನೂ ಅಷ್ಟೇ. ಇಲ್ಲಿ ಏನು ನಾವು ಈ ಮನೇಲಿ ಇದೀವಿ ಅಂತ ನಮ್ಮನ್ನೇನು ಕೀಳಾಗ ಅನ್ಕೋಬೇಡ. ನಮಗೂ ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇದೆ. ಏನು ಅನ್ಕೊಂಡಿದ್ಯಾ ನೀನು? ನಮ್ಗೇನು ಗತಿ ಇಲ್ಲದೆ ನಿನ್ನ ಹತ್ರ ಎಂಗೇಜ್ಮೆಂಟ್ ದುಡ್ಡು ಕೇಳಕ್ಕೆ ಫೋನ್ ಮಾಡಿದ್ದೀನಿ ಅನ್ಕೊಂಡಿದ್ಯಾ? ನೀಚ ನನ್ನ ಮಗನೇ, ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯೇನೋ? ಥೂ, ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ ಅಲ್ವೋ? ಮೊದಲು ಇಲ್ಲಿದ್ದಾಗ ಚೆನ್ನಾಗೇ ಇದೆಯಲ್ಲೋ. ಈ ಫಾರಿನ್ಗೆ ಹೋಗಿ ಕಲಿಬಾರ್ದೆ ಕಲಿತು ಮನೆ ಹಾಳು ಮಾಡಕ್ಕೆ ನಿಂತಿದ್ಯಲ್ಲೋ. ಥೂ, ಹೆಣ್ಮಕ್ಳಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ನಿನ್ನಂತ ನನ್ನ ಫ್ರೆಂಡು ಅಂತ ಹೇಳ್ಕೊಳಕ್ಕೂ ನನಗೆ ನಾಚಿಕೆ ಆಗುತ್ತೆ. ಬರೀ ನಾಚಿಕೆ ಅಲ್ಲ, ಅಸಹ್ಯ ಆಗುತ್ತೆ. ದರಿದ್ರದವನೇ. ಏ ಪಿಂಕಿ, ಏನೇ ಆಗಿದೆ ನಿನಗೆ? ಏನಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ನಾಳೆ ಎಂಗೇಜ್ಮೆಂಟ್ ಇದೆ ಅಂತ ಸುಮ್ಮನೆ ಇದ್ದೀನಿ. ಏನಾಗಿದೆ ನಿನಗೆ? ನೀನು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ಲಿ ಜಗಳ ಮಾಡ್ತಿದ್ದಲ್ಲ, ಹಾಗೆಲ್ಲ ಮಾಡಕ್ಕೆ ಬರಬೇಡ ನನ್ನ ಹತ್ರ. ನೋಡು, ಬಾಯಿ ಮುಚ್ಕೊಂಡು ಏನಾದರೂ ಇದ್ರೆ ಏನು ಅಂತ ಹೇಳು. ಅದನ್ನ ಬಿಟ್ಟು ಈ ಥರ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅಲ್ಲಿ ಕವಿತಾ ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ. ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲ. ಓ, ಇನ್ನೂ ಕವಿತೆ ರಾಸೆಲ್ಲ ಇದೆಯಾ ನೀನು? ನನ್ನ ಅಂತ ಚಿಂದ ಅಂತ ನಾದ್ಮೇಲೆ ನೀನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಇನ್ನೂ ಕನ್ಸು ಕಾಣ್ತಿದ್ಯಾ? ಹಾಂ, ಅಂದರೆ ಏನು ಹಂಗಂದ್ರೆ ಈ ಎಂಗೇಜ್ಮೆಂಟು ಮದುವೆ ಎಲ್ಲ ಏನೂ ಇಲ್ವಾ? ಯಾಕೆ, ಏನಾಯಿತು? ನೋಡು ಪಿಂಕಿ, ಮಗಿ ಅದನ್ನ ಕೇಳ್ತಿದ್ದೀನಿ, ಏನಾಗಿದೆ ಸರಿಯಾಗಿ ಹೇಳು. ಏನಾಗಿದ್ಯಾ? ನೀನು ಕೆಟ್ಟ ಬಣ್ಣ ಬಯಲಾಗಿದೆ. ನೀನು ಎಂತ ನೀಚ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಓಹ್, ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಿ ಸಾಕು. ಇನ್ನಾದರೂ ಬದಲಾಗು. ನಿನಗೆ ಮದುವೆ ಆಗಿದೆ, ಒಂದು ಮಗು ಇದೆ ಅಂತ ನಮಗೆಲ್ಲ ಗೊತ್ತಾಗಿದೆ. ಈ ನಾಟಕ ಇನ್ನೂ ಯಾಕೋ ಆಡ್ತಿದ್ಯಾ ಅಲ್ವೋ? ಒಂದು ಹುಡುಗಿಗೆ ಮದುವೆ ಆಗಿ ಮಗು ಮಾಡಿಬಿಟ್ಟು ಇಲ್ಲಿ ಬಂದಿದ್ಯಾ ಇನ್ನೊಬ್ಬಳ ಮದುವೆ ಮಾಡ್ಕೊಳಕ್ಕೆ. ಓದೋದ್ಕೊಡೆ ಎಲ್ಲ ಒಂದೊಂದು ಮದುವೆ ಮಾಡ್ಕೊಳಕ್ಕೆ ಹೆಣ್ಮಕ್ಳೇನು ಬಿಟ್ಟು ಬಿದ್ದಿದ್ದಾರೇನೋ ಪಾಪಿ. ನಿನಗೆ ಸರಿಯಾದ ಶಿಕ್ಷೆ ಆಗುತ್ತೆ, ನೋಡ್ತಾ ಇರು. ಪಿಂಕಿ, ಏನು ಮಾತಾಡ್ತಿದ್ದೆ ನೀನು? ನಿನ್ಗೆ ಏನು ಮಾತಾಡ್ತಿದ್ದೆ ನನಗೆ ಅರ್ಥನೇ ಆಗ್ತಿಲ್ಲ. ನಾನು ಮದುವೆ ಆಗಿದ್ದೀನ? ಯಾರು ಹೇಳಿದ್ದು ನನಗಿದ್ನಲ್ಲ? ಸುಳ್ಳು ಪಿಂಕಿ, ಖಂಡಿತ ನಂಬೇಡ. ನಾನು ಯಾರನ್ನೂ ಮದುವೆ ಆಗಿಲ್ಲ ಪಿಂಕಿ. ನೀನು ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡು. ನಿನ್ನ ಹತ್ರ ನಾನು ಸುಳ್ಳು ಹೇಳ್ತೀನ? ಆ ಥರ ಮದುವೆ ಆಗತ್ತಾಗಿದ್ರೆ ನಾನು ನಿಂಗೆ ಹೇಳ್ತಿರ್ಲಿಲ್ವಾ? ಯಾರು ನಿಂಗೆ ಇಲ್ದಿರೋದನ್ನೆಲ್ಲ ತಲೆ ತುಂಬಿರೋದು? ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ? ನನಗೆ ಏನಪ್ಪ ಆಗಿದೆ ಒಳಗೆ ಅಂದ್ಕೊಂಡೆ. ಥೂ, ಯಾರಿದ್ರೆ ಸುಳ್ಳು ವಿಷಯ ಹೇಳ್ತಾರೆ ನಿನಗೆ? ಸತ್ಯವಾಗಿ ಹೇಳ್ತಿದ್ದೀನಿ ಪಿಂಕಿ, ನಿಜವಾಗ್ಲೂ ನಾನು ಯಾವ ಮದುವೆನೂ ಆಗಿಲ್ಲ. ತಾಳ್ಮೆ ಎಲ್ಲಿ ಕಾಣಿಸ್ತಿದೆ? ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ನೀನು ಯಾರನ್ನ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ಯೋ ಅವಳೇ ಬಂದು ನೀನು ಮದುವೆ ಆಗಿದೆಯೋ ಇಲ್ವೋ ಅಂತ ಹೇಳಿ ನಿನಗೆ ಏನು ಶಿಕ್ಷೆ ಕೊಡಬೇಕೋ ಕೊಡ್ತಾಳೆ. ಆದಷ್ಟು ಬೇಗ ಬರ್ತಾಳೆ. ವಾಣಿ ಕೇಳಿದ ಹೆಸರು ಗೊತ್ತಿರಬೇಕು ಅನ್ಸುತ್ತೆ. ಅವಳು ಬರ್ತಾಳೆ, ನಿನಗೆ ಸರಿಯಾದ ಶಿಕ್ಷೆ ಕೊಡ್ತಾಳೆ. ಕಾಯ್ತಾ ಇರು. ನೀನು ಇನ್ನು ಯಾವ ಹೆಂಡತಿ ಸಾವಸ್ಗೂ ಹೋಗಬಾರ್ದು. ಆ ಥರ ಮಾಡ್ತಾಳೆ. ಥೂ, ಫೋನ್ ಇಡು. ನೀನು ನಾಚಿಕೆ ಆಗುತ್ತೆ ನಂಗೆ ನಿನ್ನ ಜೊತೆ ಮಾತಾಡೋಕ್ಕೆ. ಅಣ್ಣಿನ ಅವಳಲ್ಲಿ ಸಿಕ್ಕಿದ್ಲು ನಿಂಗೆ? ಪಿಂಕಿ, ನನ್ನ ಮಾತು ಕೇಳು ಪಿಂಕಿ. ಎತ್ತು ಇಡೋ ಫೋನ್. ಎಂತ ನೀಚ ಇರ್ಬೋದು ಇವನು. ಆ ವಾಣಿ ಏನು ಮಾಡ್ತಿದ್ದಾಳೋ ಇನ್ನು, ಅದೇನು ಮಾಡ್ತಾಳೋ ಅಂತಲೂ ಹೇಳ್ತಿಲ್ಲ. ಅವಳಿಗೊಂದ್ಸತಿ ಫೋನ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.